ಎಲ್ಲಾ ಧರ್ಮವೂ ಹೇಳೋದು ಒಂದನ್ನೇ, ಹಾಗೆ ಎಲ್ಲಾ ಧರ್ಮದ ಮೂಲ ಉದ್ದೇಶವೂ ಒಂದೇ ಆದ್ಮೇಲೂ ಕೂಡ ಧರ್ಮದ ಹೆಸರಲ್ಲಿ ಆಗೋ ಸಂಘರ್ಷಗಳು ಗುರುಜಿ ಇತ್ತೀಚೆಗೆ ತುಂಬಾ ವೈಲೆಂಟ್ ಅನ್ಸೋ ರೀತಿಯಲ್ಲಿ ಹಿಂಸಾತ್ಮಕ ಸ್ವರೂಪವನ್ನ ಪಡ್ಕೊಳ್ತಿರೋದನ್ನ ಹಿಂದೆನೂ ನೋಡಿದ್ವಿ, ಈಗಲೂ ನೋಡ್ತಾ ಇದೀವಿ. ಈಗ ಬಲವಂತದಲ್ಲಿ ಇನ್ನೊಬ್ಬರನ್ನ ಮತ್ತೊಂದು ಧರ್ಮಕ್ಕೆ ಸೆಳೆಯೋ ಪ್ರಯತ್ನ, ಅದನ್ನು ಒಪ್ಪದೇ ಇದ್ದಾಗ ಅವರನ್ನ ಜೀವ ಸಹಿತವಾಗಿ ಉಳಿಸದೇ ಇರೋ ರೀತಿಯ ಪ್ರಯತ್ನಗಳು ಯಾಕೆ ಆಗ್ಬೇಕು ಅಂತ, ಕಾರಣ ಏನು ಈ ತರದ? ಯಾವ ಧರ್ಮದಲ್ಲಾದ್ರೂ ಮಹಾಪಾಪ. ಜನರೊಳಗೆ ಭಯ ಹುಟ್ಟಿದಾಗ ಮಾತ್ರ ಅವನು ಈ ಕೆಲಸ ಮಾಡ್ತಾನೆ. ನೋಡು, ಸಿಂಹ ಒಂದೇ ಹೋಗುತ್ತೆ, ಗುಂಪು ಕಟ್ಟಿಕೊಂಡು ಹೋಗಲ್ಲ, ನಂಗೆ ಗೊತ್ತಿದ್ದಾಗ ಅಲ್ವಾ. ಜಿಂಕೆಯಲ್ಲಿ ವಿಪರೀತ ಭಯ ಇದೆ, ಅದೇನ್ ಮಾಡುತ್ತೆ, ಗುಂಪಾಕೊಂಡು ಹೋಗ್ತದೆ. ಕೃಷ್ಣ ಹೋರಾಟಕ್ಕೆ ಇಳಿತ ಎದುರುಗಡೆ ಸುಮಾರು ಜನ ಇತ್ತು. ಕೃಷ್ಣನ ಹತ್ರ 5 ನಾನು ಹೇಳಿದ್ನಲ್ಲ, 5 ತತ್ವ: ಅಗ್ನಿ, ವಾಯು, ವರುಣ, ಆಕಾಶ, ಪೃಥ್ವಿ. ಪಂಚಭೂತ ತತ್ವವೇ ಪಾಂಡವರು. ನಮ್ಮ ಪ್ರಾಣ ಇರೋದು ಆ ತತ್ವದಲ್ಲಿ. ನಮ್ಮಲ್ಲಿ ನೋಡು, ಕೃಷ್ಣನಿಗಿದ್ದಿದ್ದು ಕೌರವರ ಪರನೂ ಅಲ್ಲ, ಪಾಂಡವರು ಇಬ್ರು ಬ್ಲಡ್ ರಿಲೇಷನ್. ಅವನಿಗಿದ್ದಿದ್ದು ಧರ್ಮ ಉಳಿಬೇಕಷ್ಟೇ. ತಪ್ಪು ಯಾರೇ ಮಾಡಲಿ, ನಾನು ಹೇಳ್ತೀನಿ, ಇಸ್ಲಾಮಲ್ಲಿ ತಪ್ಪು ಮಾಡಿದ್ರೆ ಹೊರಗಾಕಿ ಅವನನ್ನ ಮಸೀದಿಯಿಂದ ತೆಗೆದು ಹೊರಗಿಡಿ, ಅವನ ಮನೆಯವರು ಹೊರಗಾಕ್ಲಿ. ನಾನು ಕೇಳಿದ್ದು ಒಂದು ಕಡೆ ಬಂತು ಈ ಪ್ರಶ್ನೆ. ಫಸ್ಟ್ ಅವ್ರ ತಂದೆ ತಾಯಿ ಗೊತ್ತಿರುತ್ತಲ್ಲ ಅವನೇನೇ ತಂದಿಟ್ರು. ಹಿಂದೂಗಳಲ್ಲಿ ತಪ್ಪು ಮಾಡಿದ್ರು ಹೊರಗಾಕಿ, ದೇವಸ್ಥಾನದಿಂದ ಹೊರಗಾಕಿ. ರಾಜಕೀಯ ಪಕ್ಷ ಶಾಶ್ವತ ಅಲ್ಲ, ಧರ್ಮ ಶಾಶ್ವತ, ಮನೆ ಶಾಶ್ವತ, ಸೊಸೈಟಿ ಶಾಶ್ವತ. ಹೊರಗಿಡಿ ಅವರನ್ನು. ಕೊರೋನಾ ಬಂದಾಗ ಹೊರಗಿಡ್ಲಿಲ್ಲ ನೀವೆಲ್ಲ, ಹತ್ರದವರನ್ನೇ ತಗೊಂಡೋಗಿ ರೂಮ್ ಒಳಗೆ ಇಟ್ಟಿದ್ರಿ. ಇಲ್ಲೊಂದು ಸಂದೇಹ ಬರೋದು, ಮನೆ ಅಥವಾ ಮಂದಿರ ಅಥವಾ ಮಸೀದಿ ಇಲ್ಲಿಂದಲೇ ಮಾಡ್ತಾ ಇರೋ ತಪ್ಪೇ ಸರಿ ಅನ್ನೋ ರೀತಿಯಲ್ಲಿ ಬೋಧನೆ ಆಗೋದ್ರೆ, ನೀನು ಮಾಡ್ತಿರೋದು ಧರ್ಮದ ಹೆಸರಲ್ಲಿ ಹಿಂಸಾಚಾರ, ಧರ್ಮದ ಹೆಸರಲ್ಲಿ ಸಂಘರ್ಷ, ಅದೇ ನಿನ್ನ ಜೀವನದ ಮೂಲೋದ್ದೇಶ ಅನ್ನೋ ಬೋಧನೆ ಮನೆ ಅಥವಾ ಮಂದಿರ ಮಸೀದಿ ಇಲ್ಲಿಂದಲೇ ಆಗ್ಬಿಟ್ರೆ. ನೋಡು, ಒಬ್ಬ ಮಗುವಿಗೆ 3 ಗುರುಗಳು. ಒಂದು ತಾಯಿ, ಶುರು ಗುರು ಯಾರು? ತಾಯಿ. ಶುರು ಅವಳು ಪಾಠ ಮಾಡಬೇಕು. ನೆಕ್ಸ್ಟ್ ತಂದೆ. ಶುರು ನೋಡುದು ತಾಯಿನ, ಆಮೇಲೆ ತಂದೆನ. ತಂದೆ ಬದುಕಿ ತೋರಿಸ್ಬೇಕು. ಇನ್ನೊಂದು ಅವನ ಸವಾಸ, ಇನ್ನೊಂದು ಮಠ ಮಂದಿರಗಳು, ಇಷ್ಟು ಮತ್ತೆ ಅವನ ಫ್ರೆಂಡ್ಸ್, ಇಷ್ಟು ಸೇರಿ ಅವನ ವ್ಯಕ್ತಿತ್ವ ರೂಪ ಆಗುತ್ತೆ. ಒಬ್ಬರಿಂದ ಆಗೋದಲ್ಲ ಇದೆಲ್ಲ. ಇದರಲ್ಲಿ ಎಲ್ಲಿ ಮಿಸ್ ಹೊಡೆದ್ರು ಅದು ಮಹಾಪಾಪವೇ. ಅದನ್ನ ಅಲ್ಲೇ ಕೇಳಬೇಕು. ನಾವು ಬರೀ ಚರ್ಚೆಲಿದ್ದೀವಿ ಬಿಟ್ರೆ ಸೊಲ್ಯೂಷನ್ಗೆ ಬರ್ತಿಲ್ಲಲ್ಲ. ಈಗ ಬಾಂಗ್ಲಾದಲ್ಲಿ ಆ ವಿಚಾರದ ಬಗ್ಗೆ ನೀ ಕೇಳಿದ್ದು ಅನ್ಕೊಳ್ತೀನಿ ನಾನು, ಅಲ್ವಾ? ಬಾಂಗ್ಲಾದಲ್ಲಿ ಗಲಾಟೆ ಆಗ್ತಿದೆ, ಇಲ್ಲ ಆಗ್ತಿದೀಯಾ? ಇಲ್ಲ. ಅದನ್ನ ತಡೆಯೋದು ಹೇಗೆ ಅಂತ ನೋಡ್ಬೇಕು. ಅಲ್ಲ ಆಗ್ತಿರೋ ಕಾರಣ ಏನಿರ್ಬೋದು? ಯಾವುದೋ ಒಬ್ಬರಿಗೆ ಬಂದಿರ್ಬೇಕು. ಈಗ ಏನು 2 ದೇಶ ಮಕ್ಕಳನ್ನೆಲ್ಲ ಬಾಂಬ್ ಹಾಕಿ ಸುಟ್ರಲ್ಲ, ಅಲ್ಲಿ ಆಗಿದ್ದು ಶುರು ಗಲಾಟೆ ಯಾವುದು? ಇಬ್ಬರ ಅಹಂಕಾರ, ಇಬ್ರು PMನ ಅಹಂಕಾರ ಇಷ್ಟಕ್ಕೆ ದಾರಿ ಆಯ್ತು. ಅಧಿಕಾರಕ್ಕೋಸ್ಕರ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ಮೊದಲು ತಾಯಿ ಬೇರು ಹುಡುಕ್ಬೇಕು. ನೀವೇನ್ ಮಾಡ್ತೀರಿ? ಸೈಡ್ ಬೇರು ಕಟ್ ಮಾಡ್ತಾ ಇದ್ದೀರಿ, ಮೂಲ ಬೇರಿಗೆ ಹೋಗ್ತಾನೆ ಇಲ್ಲ. ಮೂಲ ಬೇರಿಗೆ ಔಷಧಿ ಹಾಕಿದ್ರೆ ಮರ ಹೋಗುತ್ತೆ. ಹಿಂಸೆಯ ಶುರು ಎಲ್ಲಿ? ನಾನು ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನಾನು ಅನ್ಕೊಂಡಿದ್ದು ನನ್ನ ಧರ್ಮದಲ್ಲಿ ಹೇಳಿದ್ದು ಮಾತ್ರ ಪ್ರಪಂಚಕ್ಕೆ ಪರಮ ರೂಲ್ ಅನ್ನೋದು ಹಿಂದಿಂದ ಇಸ್ಲಾಂ ಕ್ರಿಶ್ಚಿಯಾನಿಟಿ ಬರೋ ಮೊದಲು ಭಾರತದಲ್ಲಿ ಬೇರೆ ಬೇರೆ ವೈಷ್ಣವರದ್ದು ಶೈವರದ್ದೆಲ್ಲ ಶುರುವಾಗಿತ್ತು. ಶಂಕರಾಚಾರ್ಯರು ಬಂದ್ರು. ಇಸ್ಲಾಂ ಬರೋ ಮೊದಲು, ಇಸ್ಲಾಂ ಬರಬೇಕಾದ್ರೂ ಈಜಿಪ್ಟಲ್ಲಿ ರಾಜಂದು ಶುರುವಾಯಿತು. ನೀನು ಯಾವುದೇ ನೋಡಿದ್ರು, ಕ್ರಿಶ್ಚಿಯಾನಿಟಿ ಬರಬೇಕಾದ್ರೂ ಅಲ್ಲೂ ಶೋಷಣೆ ಆದಾಗ್ಲೇ ಯಾರೋ ಒಬ್ರು ಬರೋದಲ್ಲ. ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂದ್ರು ಗಾಂಧಿನ. ಯಾರು ಒಪ್ಪಿದ್ರು? ಗಾಂಧಿ ಅವರನ್ನ ಆಚೆ ಹಾಕ್ಬೇಕಿತ್ತು, ಈಚೆ ಇಡಬೇಕಿತ್ತು ಅನ್ನೋ ವಾದ ಇತ್ತು. ನಾನು ಕೇಳಿದ್, ಗಾಂಧಿಯಲ್ಲಿ ಹಿಡನ್ ಅಜೆಂಡಾ ಇದ್ರೆ ಅವ್ರು ಹೋಗ್ತಿದ್ರು ಬಾವುಟ ಹಾರಿಸಿ PM ಆಗ್ಬೇಕು ಅಂತ ಹೇಳಿ. ಅಲ್ಲಿ ಹಿಡನ್ ಅಜೆಂಡಾ ಇರ್ಲಿಲ್ಲ. ಅಲ್ಲಿ ಒಂದೇ ಇದ್ದಿದ್ದು ಗಲಾಟೆ ನಿಲ್ಲಿಸಬೇಕು ಅಂತ. ಕೊನೆಗೆ ಗಲಾಟೆ ನಿಲ್ಲಲ್ಲ ಗೊತ್ತಾಯ್ತು. ಯಾರೋ ಇಬ್ಬರಿಗೆ ಪ್ರಧಾನಿ ಆಗ್ಬೇಕು ಅಂತಿತ್ತು, ಆಯ್ತು. ಅದರ ಫಲ ಇವತ್ತು ಅನುಭವಿಸ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲು ಸೇಮ್. ರಾಜನಿಂದ ಸರಿ ಮಾಡ್ಬೇಕು ಶುರು, ಅಲ್ವಾ? ಇಲ್ಲಿ ಸರಿ ಹೋಗ್ಬೇಕಾಗಿದ್ದು ರಾಜ ಮತ್ತೆ ಮಠ, ಮಸೀದಿ, ಚರ್ಚ್ಗಳಲ್ಲಿ ಯಾರು ಬೋಧನೆ ಮಾಡ್ತೀವಿ ಅವರು ಲೋಕಕ್ಕೆ ಹಿತಕ್ಕೋಸ್ಕರ ಬೋಧನೆ ಮಾಡ್ಬೇಕು. ಈಗಿನ ಸಿಚುವೇಶನ್ ಅನ್ನ ಅರ್ಥ ಮಾಡಿಕೊಂಡು ಹಳೇದನ್ನೇ ವಾಪಸ್ ಹೇಳ್ತಾ ಕೂರೋದಲ್ಲ.
ಇದನ್ನ ಮಾಡ್ತಾ ಹೋದ್ರೆ ಇದು 100 ಎಪಿಸೋಡ್ ಆಗತ್ತೆ. ಮುಂದಿನ ವರ್ಷ ಹೊಸ ವರ್ಷ ತನಕನೂ ನಿಮ್ಮ ಚರ್ಚೆ ಕಂಟಿನ್ಯೂಟಿಯಲ್ಲೇ ಉಂಟು. ವಾಟ್ ಈಸ್ ದ ಸೊಲ್ಯೂಷನ್? ನಾವೀಗ ಸೊಲ್ಯೂಷನ್ನಿಗೆ ಬರುವ ಸೊಲ್ಯೂಷನ್ ಯಾರು ಹೇಳಿದ್ರು ಅದನ್ನು ಸ್ವೀಕಾರ ಮಾಡೋ ಮನಸ್ಥಿತಿ ನಮಗಿರ್ಬೇಕು ಅಲ್ವಾ? ನೀವು ಯಾರು ನನಗೆ ಒಳ್ಳೇದು ಹೇಳಿದ್ರು, ಒಬ್ಬ ಭಿಕ್ಷುಕ ಹೇಳಿದ್ರು, ಖಂಡಿತ ಸ್ವೀಕಾರ ಮಾಡ್ತೀನಿ. ಯಾಕೆ ಅವನಲ್ಲಿ ಒಳ್ಳೇದಿರಬಾರ್ದ? ಸೊ ಈ ಮನಸ್ಥಿತಿಗೆ ನಾವೆಲ್ಲ ಬಂದಾಗ ಮಾತ್ರ ಈ ವಾದ ವಿವಾದ ನಿಂತು ಓಂ ಶಾಂತಿ ಶಾಂತಿ ಶಾಂತಿಗೆ ಬರ್ತೀವಿ ಅಲ್ವಾ? ಈಗ ಅಲ್ಲೇನೋ ಆಯ್ತು ಅಂತ ಇಲ್ಲಿ ಯಾರೋ ಯುದ್ಧ ಶುರು ಮಾಡಿದ್ರೆ, ಇಲ್ಲಿ ಯಾವುದೋ ಸ್ಕೂಲ್ ಬಸ್ಸಿಗೆ ಬೆಂಕಿ ಹಚ್ಚಿದ್ರೆ, ಇಲ್ಲಿ ಯಾವೊಂದು ಬೈಕಿಗೆ ಬೆಂಕಿ ಹಚ್ಚಿದ್ರೆ, ಅವನು EMI ತಗೊಂಡು ಆ ಬೈಕ್ ತಗೊಂಡಿರ್ತಾನೆ, ಅವನಿಗೆ ಯಾರು ನ್ಯಾಯ ಕೊಡ್ತೀರಿ? ಆ ಸ್ಕೂಲ್ ಬಸ್ಸಲ್ಲಿ ಯಾವುದೇ ಧರ್ಮ ಆಗಲಿ, ಹಿಂದೂಗಳ ಮೇಲೆ ಮುಸ್ಲಿಂ ಶುರು ಮಾಡಿದ್ರು, ಮುಸ್ಲಿಂ ಹಿಂದೂಗಳ ಮೇಲೆ ಕ್ರಿಶ್ಚಿಯನ್ ಎಷ್ಟೆಲ್ಲ ಇದೆಯಲ್ಲ ಗುಂಪು, ಆ ಎಲ್ಲ ಶುರು ಮಾಡಿ ಯುದ್ಧ ಮಾಡಿದ್ರೆ ವೇಸ್ಟ್ ಆಗೋದು ಭಾರತಕ್ಕೆ ಬಿಟ್ರೆ ಬಾಂಗ್ಲಾದೇಶದವರಿಗಲ್ಲ. ಫಸ್ಟ್ ತಪ್ಪೆಲ್ಲ ಆಗ್ತಿದೆ ಅದನ್ನು ಸರಿ ಮಾಡ್ಲಿಕ್ಕೆ ನೋಡ್ಬೇಕು. ನಾವು ಹೋಗಿ ಸ್ಟ್ರೈಕ್ ಮಾಡಿದ ತಕ್ಷಣ ಯಾರು ಸರಿ ಹೋಗಲ್ಲ. ನಮ್ಮಲ್ಲಿ ಒಂದು ದಮ್ ಇದ್ರೆ ನಾವು ಹೋಗಿ ಅಲ್ಲಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇಳಿಬೇಕು. ನಮಗೆ ಪ್ರಾಣದಾಸೆ ಇದೆ. ನಾವು ಇಲ್ಲಿ ಕೂತು ಚರ್ಚೆ ಮಾಡೋ ಬದಲು ಹಿಡಿದು ಗುಡಿಸ್ಲಿಕ್ಕೆ ಶುರು ಮಾಡುವ, ಇಳಿವ ರೋಡಿಗೆ, ಬಿಡುವ ನಮ್ಮ ಮಾನ ಅಭಿಮಾನ ಅಹಂಕಾರನ್ನ. ಮಾನ ಬಿಡು ಮಾನವ, ಆಗ ಬರುವ ಮಾಧವ, ಹೊರಗೆ ಹಾಕು ಎಲ್ಲ ಕಾಮ, ಆಗ ಬರುವ ನಯ್ಯ ರಾಮ ಅಂತ. ರಾಮ ನಿನ್ನೊಳಗೆ ಬರ್ಬೇಕಾದ್ರೆ ನಮ್ಮೊಳಗಿರೋ ಭಯದ ಡ್ರಾಮಾ ಇದೆಯಲ್ಲ ಅದು ನಿಲ್ಬೇಕು. ನಿಂತವನಿಗೆ ಮಾತ್ರ ಬಯಲಾಯಿತಯ್ಯ ನೋಡು ಅಂದಾಗೆ ಅಲ್ಲಮರಾಗೆ ನಿಲ್ಲೋ ಗಡ್ಸ್ ಬರುತ್ತೆ. ಸ್ವಚ್ಛತೆ ಬಗ್ಗೆ ಹೇಳ್ತಾ ಇದ್ರಿ, ಆದ್ರೆ ನನ್ನ ಅನುಮಾನ ಇದು, ಈ ಧರ್ಮ ಪ್ರತಿಷ್ಠಾಪನೆ ಅಥವಾ ಧಾರ್ಮಿಕ ಚಿಂತನೆಯನ್ನ ತಲೆಯಲ್ಲಿ ತುಂಬುವ ಪ್ರಕ್ರಿಯೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಆದ್ರೆ ಧರ್ಮಾಂಧತೆಯನ್ನ ಬಹಳ ಸುಲಭವಾಗಿ ಹಾಗೆ ಕಂಪ್ಯಾರಿಟಿವ್ಲಿ ಬೇಗ ತುಂಬಿಡಬಹುದಾ ಅಂತ ಹೇಳಿ ವ್ಯಕ್ತಿಗಳ ತಲೆಯಲ್ಲಿ. ನೀವು ಶಾಂತಿ ಮಂತ್ರ ಅಂತ ಹೇಳಿದ್ರಿ ಗುರುಗಳೇ, ಸರಿಯೇ, ಆದ್ರೆ ತಲೆಯಲ್ಲಿ ಮತಾಂಧತೆಯನ್ನ ತುಂಬಿಕೊಂಡು ಕೈಯಲ್ಲಿ ಕತ್ತಿ ಹಿಡಿದವನ್ ಮುಂದೆ ಹೋಗಿ ಶಾಂತಿ ಮಂತ್ರವನ್ನ ಪಠಿಸಿದ್ರೆ ಅದನ್ನ ಕೇಳೋ ಮುಗಿಸಿಲ್ಲಮ್ಮ. ಕೃಷ್ಣ ಸಂಧಾನ ಮಾಡ್ದ, ವರ್ಕ್ ಆಗ್ಲಿಲ್ಲ ಅಂದ, ಕೊನೆಗೊಂದು ಮಾಡ್ದ, ಏನ್ ಹೇಳು? ಸುದರ್ಶನ ತೆಗ್ದ. ಹಿಂದೆ ಅಮ್ಮನವರು ಮಹಿಷಾಸುರನಿಗೆ ಸುಮಾರು ಕತೆ ಹೇಳಿದ್ರು, ಇದು ಸರಿಯಲ್ಲ ಅಂತ. ಕೇಳುವುದೇ ಇಲ್ಲ ಅಂದಾಗ ಅವಳೇನು ಮಾಡಿದ್ಲು? ಗೌರಿಯ ಸ್ವರೂಪ ಬಿಟ್ಲು. ಏನಾದ್ಲು? ಶಕ್ತಿ ಸ್ವರೂಪಿಣಿ ಅಂದ್ಲು. ನಾವೀಗ ಇನ್ನು ಆ ಲೆವೆಲಿಗೆ ಹೋಗಿಲ್ಲ ಸೊಸೈಟಿ. ನಾವೀಗ ಸರಿ ಮಾಡೋ ಪ್ರಕ್ರಿಯೆಗಳನ್ನು ಮಾಡಬೇಕು. ಅದಕ್ಕೆ ಎಲ್ಲ ಧರ್ಮಗುರುಗಳು ಕೂತು ಚರ್ಚೆಗೆ ನಿಂತ್ಕೊಳ್ಬೇಕು. ಯಾಕೆ? ಅವರಿಗಿರೋದು ಆ ರೆಸ್ಪಾನ್ಸಿಬಿಲಿಟಿ. ಅನ್ಫಾಲ್ಟ್ ಇದ್ರೆ ಅದನ್ನು ಒಪ್ಕೊಳ್ಬೇಕು. ಸಮಾಜದ ಎದುರುಗಡೆ ಒಪ್ಕೊಳ್ದಿದ್ರು ಪರವಾಗಿಲ್ಲ, ನಾನು ಗೋಡೆ ಮಧ್ಯೆ ಕೂತು ಒಪ್ಬೋದಲ್ಲ, ಮೀಡಿಯಾದಲ್ಲಿ ಒಪ್ಪಿ ಅಂತ ನಾನು ಹೇಳ್ತಿಲ್ಲ. ಇದು ಎಲ್ಲ ಕಡೆ ಒಪ್ಕೊಳ್ತದೆ. ಯಾಕೆ? ಇಲ್ಲಿ ನಾನು ಅನ್ನೋದು ಹೋಗ್ಬೇಕು ಅಂತಾನೆ ಕೂತ್ಕೊಂಡಿರೋನು. ನಾನು ಅನ್ನು ಬೆಳೆಸ್ಲಿಕ್ಕೆ ಹೋದ್ರೆ ಮಾತ್ರ ಗಲಾಟೆ. ಈಗ ಒಬ್ಬನಿಗೆ ಸುಳ್ಳೇಳಿ ನಿಂಗೆ ನಾಳೆ ಹಿಂಗಾಗುತ್ತೆ ಅಂತ ಹೇಳಿ ಫಸ್ಟ್ ಭಯ ಹುಟ್ಟಿಸ್ತಾನೆ. ಆ ಭಯದಿಂದ ತಾನೇ ಮ್ಯಾನಿಪುಲೇಷನ್ ಶುರುವಾಗೋದು. ಟುಡೇ ದ ಪ್ಲೇ ಬಿಟ್ವೀನ್ ಫೈತ್ ಅಂಡ್ ಫಿಯರ್. ಆ ಭಯವನ್ನು ದಾಟದವನಿಗೆ ಮಾತ್ರ ಭಗವಂತ ಸಿಗ್ತಾನೆ. ಭಯದಲ್ಲಿದ್ದಾಗ ಅವನು ಗುಂಪು ಮಾಡ್ಲಿಕ್ಕೆ ಹೋಗ್ತಾನೆ. ಯಾವ ಪ್ರವಾದಿಗಳಾಗ್ಲಿ, ಯಾವ ಯೋಗಿಗಳಾಗ್ಲಿ ಜಮದಗ್ನಿಯೇ ತಗೊಳ್ಳುವ, ಗುಂಪು ಕಟ್ಕೊಂಡು ಎಲ್ಲೋಗಿದ್ದ? ಅವನವನ ತಪಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದ ಅಲ್ವಾ? ಒಬ್ಬನ ಮಾತು ಕೇಳಿ ಒಂದು ಸಮುದಾಯವೇ ಹೋಯ್ತು. ಪೈಗಂಬರನ್ನ ಎಕ್ಸಾಂಪಲ್ ಕೊಡ್ತಾ ಇರೋದು, ಮೂಸಸಿನ ಎಕ್ಸಾಂಪಲ್ ಕೊಡ್ತೀನಿ. ಹೋಯ್ತಾ ಅಲ್ಲ? ಅವರ ಹತ್ರ ಇದ್ದಿದ್ಯಾವುದು? ಅವನಿದಾನೇನೋ ನಂಬಿಕೆ. ಆ ನಂಬಿಕೆಯಲ್ಲಿದ್ರೆ ಕುಸ್ತಿ ಯಾಕೆ? ಇಲ್ಲೇನಾಗ್ತಿದೆ? ಇದಿಷ್ಟು ನಂದು ನಾವೆಲ್ಲರೂ ಯಾರು ಇಲ್ಲಿ ಶಾಶ್ವತ ಇಲ್ಲ. ಇಷ್ಟು ಕಾಲದಿಂದ ಎಷ್ಟೇನೆಲ್ಲ ಆಯ್ತು ಈ ಜಗತ್ತಲ್ಲಿ, ಯಾರಿದ್ದೀವಿ? ನಾಳೆ ನಾನಿರ್ತೀನೋ ಗ್ಯಾರಂಟಿ ಇಲ್ಲ. ಎಲ್ಲಾ ದೇಶ ಇವತ್ತು ಹೊತ್ತು ಉರಿತಾ ಇದೆ. ನಷ್ಟ ಆಗ್ತಿರೋದು ಯಾರಿಗೆ? ಸಾಮಾನ್ಯ ಜನರಿಗೆ. ಭಾಷಣ ಬಿಗ್ದವ್ರು ಯಾರು ಬೆಂಕಿ ಮಧ್ಯೆ ನಿಂತಿದ್ದು ನಾನು ನೋಡ್ಲಿಲ್ಲಪ್ಪ. ನನ್ನ ಅನುಭವದಿಂದ ಹೇಳಿ ಇಳಿಲಿ ಬೆಂಕಿಗೆ. ಹಾಗಾದ್ರೆ ಅಲ್ವಾ? ಯಾರು ಯುದ್ಧವನ್ನು ಶುರು ಮಾಡ್ತೀವೋ ಅವನು ಎದುರುಗಡೆ ನಿಲ್ಬೇಕು. ಕೃಷ್ಣ ನಿಂತಾಗೆ, ರಾಮ ನಿಂತಾಗೆ, ಅಥವಾ ಅವರ ಪೈಗಂಬರ್ ನಿಂತಲ್ಲ, ಅಥವಾ ಜೀಸಸ್ ನಿಂತಾಗೆ. ಇಲ್ಲ ನೀನು ಕಮ್ಯುನಿಸ್ಟ್ ಅಲ್ಲ, ಅವನೇ ಎದುರುಗಡೆ ನಿಂತ. ಹೋರಾಟಕ್ಕೆ ಫಸ್ಟ್ ನಾನೇ ಸ್ಯಾಕ್ರಿಫೈಸ್ ಅಂತ. ಆ ಹೋರಾಟ ಈಗ ಆಗ್ತಿದೆಯಾ ಅನ್ನೋದೇ ಒಂದು ಪ್ರಶ್ನೆ. ನನ್ನ ಪ್ರಶ್ನೆ ನಿಮ್ಮೆಲ್ಲರಿಗೆ. ನೀವು ಆಮೇಲೆ ಉತ್ತರ ಕೊಡಿ ಇದಕ್ಕೆ, ಅಲ್ವಾ?
ನಾವೆಲ್ಲ ಸಮಾಜದ ಶಾಂತಿ ಬಗ್ಗೆ ಮಾತಾಡ್ತಿದ್ದೀವಿ, ನಮ್ಮ ಭ್ರಾಂತ್ ಬಿಡ್ಲಿಕ್ಕೆ ರೆಡಿ ಇಲ್ಲ. ಒಂದು ಲ್ಯಾಕ್ ಆಫ್ ಎಜುಕೇಶನ್. ಯಾವ ಧರ್ಮದಲ್ಲೂ ಏನೇ ಹೇಳ್ತು ಮತ ಅಂಧತೆಗೆ ಒಳಗಾದ, ಅಂಧತೆ ಅಂದ್ರೆ ಕತ್ತಲು ಆಗಿದೆ ಅಂದ್ರೆ ಆ ಮತದ ಬಗ್ಗೆ ಅಧ್ಯಯನದ ಕೊರತೆ ಇದೆ ಒಂದು. ಅದು ಬಿಟ್ಟು ಅವರಿಗೆ ಬೇರೆ ಎಜುಕೇಶನ್ ಏನು ಕೊಟ್ಟಿಲ್ಲ. ಇದನ್ನೇ ತಲೆಗೆ ತುಂಬಿ 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 ಟೆರರಿಸಂ ಆಗೋದು ಹಾಗೆ.